ನಮಸ್ಕಾರ ಎಲ್ಲರಿಗೂ ಪಿ ಕೆ ಮಾಮ್ಸ್ ವರ್ಲ್ಡ್ಗೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಯಾಕಂದರೆ ಲಾಸ್ಟ್ ಬ್ಲಾಗಲ್ಲಿ ಎಲ್ಲರೂ ತುಂಬ ಇಷ್ಟಪಟ್ರಿ ಮತ್ತು ನಂಗೆ ಮೆಸೇಜು ಕೂಡ ಮಾಡಿದ್ರಿ. ನಂಗೆ ಭಾಳ ಖುಷಿ ಅನ್ನಿಸ್ತು ಅದನ್ನು ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿದ್ದನ್ನು ನೋಡಿ. ಎಲ್ರಿಗೂ ತುಂಬ ಧನ್ಯವಾದಗಳು. ನಾನು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ದೆ, ಈಗ ನಮ್ಮ ಮಂಡಿಯವ್ರಿಗೆ ಹೋಗೋದಕ್ಕೆ ಒಂದು ಕಾರಣ ಇದೆ ಅಂತ. ಆ ಕಾರಣ ಏನಂದರೆ, ನಾವು ಅಂದರೆ ನಮ್ಮ ಮನೆಯವ್ರಿಗೆ ಅಂದರೆ ನನ್ನ ಹಸ್ಬೆಂಡ್ಗೆ ಗುಜರಾತ್ ಅಹಮದಾಬಾದಲ್ಲಿ ಜಾಬ್ ಆಗಿದೆ. ಅದಕ್ಕೋಸ್ಕರ ನಾವೆಲ್ಲರೂ ಅಹಮದಾಬಾದಿಗೆ ಶಿಫ್ಟ್ ಆಗತ್ತೀವಿ. ಅದಕ್ಕೊಮ್ಮೆ ಅಲ್ಲಿ ಹೋಗೋಕ್ಕಿಂತ ಮೊದಲೇ ಮಂಡ್ಯವ್ರಿಗೆ ಹೋಗಿ ಬಂದ್ರೆ ಚಲೋ ಇರುತ್ತೆ ಅಂತಂದು ಅಲ್ಲಿ ಲಾಸ್ಟ್ ಟೈಮು ಬ್ಲಾಗಲ್ಲಿ ತೋರಿಸಿದ್ನೆಲ್ಲ ಕುರುವತ್ತಿ ಬಸವಣ್ಣಗೆ ಹೋಗಿ ಬಂದ್ವಿ. ಮತ್ತು ಇದು ಬಂದುಬಿಟ್ಟು ಗುರುವಾರ ಅಂದರೆ ನಾವು 28 ಶುಕ್ರವಾರ ಇತ್ತು ಟ್ರೈನು ಬೆಳಗ್ಗೆ 3 ಗಂಟೆಗೆ. ಇದು ಹಿಂದಿನ ದಿನ ನಾನು ನನ್ನ ಮಗಳು ಮತ್ತು ನಮ್ಮ ಮನೆಯವರು ಊಟಕ್ಕೆ ಹೋಗಿದ್ವಿ. ಯಾಕಪ್ಪ ಅಂದರೆ ನನ್ನ ಮಗನ್ನ ನಾವು ಇಲ್ಲಿಗೆ ಅಹಮದಾಬಾದಿಗೆ ಕರ್ಕೊಂಡು ಹೋಗತ್ತಿಲ್ಲ. ಯಾಕಂದರೆ ಅವನದು ಸ್ಕೂಲು 1ನೇ ಕ್ಲಾಸ್ ಈ ಸಲ ಅವನು. ನಮಗಲ್ಲಿ ಅಹಮದಾಬಾದಿಗೆ ಫಸ್ಟ್ ಟೈಮ್ ಹೋಗತ್ತೀವಿ. ಅಲ್ಲಿದೆ ಸ್ಕೂಲ್ ಎಲ್ಲ ಹೆಂಗಿರುತ್ತೋ ಏನೋ ಅಂತ ಗೊತ್ತಿಲ್ಲ, ಅಲ್ಲಿ ವೆದರ್ ಏನೋ ಅಂತ ನಾವು ಸೆಟ್ ಆಗುತ್ತೋ ಇಲ್ಲ ಅಂತಲೂ ಗೊತ್ತಿಲ್ಲ. ಒಮ್ಮುಕ್ಲೆ ಕರ್ಕೊಂಡು ಹೋಗಿ ಅವ್ರ ಸ್ಕೂಲ್ 1 ಇಯರ್ ವೇಸ್ಟ್ ಮಾಡೋದು ಬೇಡ, ನೀವು ಫಸ್ಟ್ ಹೋಗಿ ಮನೆಯೆಲ್ಲ ನೋಡ್ಕೊರಿ, ಅಲ್ಲೆಲ್ಲ ವೆದರ್ ನಿಮ್ಗೆ ಸೆಟ್ ಆಗುತ್ತೆ ನೋಡಿ ಆಮೇಲೆ ವಿಚಾರ ಮಾಡೋಕ್ಕೆ ಬರ್ತೈತೆ ಅಂತಂದರು ಮನೆಯೊಳಗೆ. ಮತ್ತು ಬೇರೆ ಎಲ್ಲ ಯೋಚನೆ ಮಾಡಿದ್ರು, ಫಸ್ಟ್ ನೀವು ಹೋಗಿ ನೋಡಿರಿ, ಅಲ್ಲಿ ವೆದರ್ ಅಂದರೆ ಬಿಸಿಲೆಲ್ಲ ಜಾಸ್ತಿ ಇರ್ತೈತಿ, ಹೊಂದ್ಕೊಂತಕ್ಕಾಗತ್ತೋ ಇಲ್ಲ ಅಂತ ಅನ್ನಕತ್ರು. ಆಯ್ತು, ಮತ್ತು ಸುಮ್ಮನೆ ಹೋಗಿ ಮತ್ತೆ ಬರೋದಾದರೆ ಅವ್ರಿಗೆ 1 ಇಯರ್ ಸ್ಕೂಲೆಲ್ಲ ವೇಸ್ಟ್ ಆಗೋ ಬದಲಿ ನಾವು ಫಸ್ಟ್ ಹೋಗಿ ನೋಡೋಣ, ಆಮೇಲೆ ಬೇಕಾದ್ರೆ ಕರ್ಕೊಂಡು ಬರೋಕ್ಕಾಗತ್ತೆ ಅಂತಂದು ನಾವು ಅಷ್ಟೇ ಮೊದಲು ಹೋಗೋಕೆ ವಿಚಾರ ಮಾಡಿದ್ವಿ. ಅವ್ನು ಬಿಟ್ಟು ಬರಬೇಕಂದ್ರೆ ನಮಗೂ ಬೇಜಾರಾಗತ್ತಿತ್ತು. ಈ ಕಡೆ ಕರ್ಕೊಂಡು ಬರೋಂಗೂ ಇಲ್ಲ, ಬಿಟ್ಟು ಬರೋಕ್ಕೆ ಭಾಳ ಮನಸ್ಸಿಗೆ ಬೇಜಾರಾಗತ್ತಿತ್ತು. ಫಸ್ಟ್ ಹೋಗಿ ನೋಡೋಣ ಆಮೇಲೆ ಇದು ಮಾಡೋಕ್ಕೆ ಬರುತ್ತೆ ಅಂದ್ಕೊಂಡು ಗಟ್ಟಿ ಮನಸ್ಸು ಮಾಡಿ ಬಂದ್ವಿ. ಅವನು ನಾ ಇರ್ತೀನಿ ಅಜ್ಜಿ ಕಡೆ, ನೀವು ಹೋಗ್ರಿ ಅಂತಂದು ಹೇಳ್ದ. ಆಯ್ತು ಅಂದ್ಕೊಂಡು ಹಂಗಾರೆ ಎಲ್ಲ ಶಿಫ್ಟಿಂಗ್ ಎಲ್ಲ ಮಾಡಿ ಇದು ಮೊದಲೇ ಪಾರ್ಸೆಲ್ ಎಲ್ಲ ಮಣ್ಣಿ ಸಾಮಾನೆಲ್ಲ ಪಾರ್ಸೆಲ್ ಹಾಕಿದ್ವಿ. ಶುಕ್ರವಾರ ಬೆಳಿಗ್ಗೆ 3 ಗಂಟೆಗೆ ಟ್ರೈನ್ ಇತ್ತು, ಅದಕ್ಕೆ ರೆಡಿ ಆಗಬೇಕಿತ್ತು. ಹಿಂದಿನ ದಿನ ನೈಟಿಗೆ ಬಿಗ್ ಬಿಸ್ರಾ ರೆಸ್ಟೋರೆಂಟಿಗೆ ಹೋಗಿದ್ವಿ. ಅಲ್ಲಿ ಚಲೋ ರೆಸ್ಟೋರೆಂಟ್ ಅನ್ಕರ್ ಮಸ್ತ್ ಇತ್ತು, ಸರ್ವಿಸ್ ಎಲ್ಲ ಭಾಳ ಚಲೋ ಅನ್ನಿಸ್ತು. ಅವ್ರದ್ದು ಭಾಳ ಕೇರ್ ಇದು ಮಾಡ್ತಾರೆ. ಊಟ ಮಾಡಿಕೊಂಡು ಅವನ ಜೊತೆ ಸ್ವಲ್ಪ ಇನ್ನೂ ಜಾಸ್ತಿ ಟೈಮ್ ಇದಾಗುತ್ತೆ, ಕಳೆದಂಗೆ ಆಗುತ್ತೆ ಅಂತಂದು ಹೋಗಿದ್ವಿ. ಸಮೀಪ ಇದ್ದರೆ ಆಗಾಗ ಹೋಗಿ ನೋಡ್ಬೋದು, ಬಟ್ ದೂರ ಇರ್ತೀವಿ, ಬಿಟ್ಟು ಬರೋಕೆ ಮನಸ್ಸಿಗೆ ಭಾಳ ಬೇಜಾರು ಅನ್ಸಾತಿತ್ತು. ನೋಡೋಣ ಮತ್ತು ರಜೆಗೆ ಅದಕ್ಕೆ ಕರ್ಕೊಂಡು ಬರೋಕೆ ಬರ್ತೈತಿ ಅಂದ್ಕೊಂಡು ಬಂದು ಮೊದಲೇ ಹೋಗೋಕ್ಕೆಲ್ಲ ಚಲೋ ಅನ್ನಿಸ್ತೈತಿ, ಹೋಗ್ಬೇಕು ನಮಗೂ ಅಂತ ಅನ್ನಿಸ್ತೈತಿ. ಬಟ್ ಹೆಂಗೆ ಹೋಗೋ ಸಮೀಪ ಬಂದಂಗೆ ಮನೆಯವ್ರಿಗೆಲ್ಲ ಬಿಟ್ಟು ಹೋಗೋಕಂದ್ರೆ ಭಾಳ ಬೇಜಾರು ಅನ್ನಿಸ್ತೈತಿ. ಅಷ್ಟು ದೂರ ಹೋಗ್ಬೇಕಲ್ಲಪ್ಪ ಅಂತಂದು ಅನಿಸುತ್ತೆ. ಏನು ಮಾಡೋಕ್ಕಾಗಲ್ಲ, ಅನಿವಾರ್ಯ ಪರಿಸ್ಥಿತಿ ಐತಿ. ಅದಕ್ಕೆ ಎಲ್ಲರಿಗೂ ಬಿಟ್ಟು ಹೋಗ್ಬೇಕಂದ್ರೆ ಭಾಳ ಮನಸ್ಸಿಗೆ ಬೇಜಾರಾಗತ್ತಿತ್ತು. ಮನೆಯವ್ರಿಗೂ ಅಷ್ಟು ಪೂರ ಮನಸ್ಸಿರಲಿಲ್ಲ ಕಳ್ಸಕ್ಕೆ. ಬಟ್ ಏನು ಚಲೋ ಅವಕಾಶ ಐತಿ, ಹೋಗಲಿ ಅಲ್ಲಿ ಹೋಗಿಂದರೆ ಒಳ್ಳೇದಾಗಲಿ ಅಂದ್ಕೊಂಡು ಏನೋ ಒಂದು ಒಳ್ಳೆಯ ಉದ್ದೇಶದಿಂದ ಹೊಂಟಾರ, ಹೋಗಿ ಬರ್ರಿ ಅಂದ್ಕೊಂಡು ಆಯಿತು ಹೋಗಿ ಬರ್ರಿ ಅಂತಂದು ಹೇಳಿದರು. ನಾವು ಎಲ್ಲ ರೆಡಿಯಾಗಿ ಹೋಗಿ ರೆಡಿ ಆದ್ವಿ. ಅಲ್ಲಿ ಅಹಮದಾಬಾದ್ನಾಗ ನಮ್ಮ ಆಲ್ರೆಡಿ ಮನೆ ನೋಡಿ ಎಲ್ಲ ಇಟ್ಟಿದ್ರು. ಇನ್ನು ನಮ್ಮ ಟ್ರೈನ್ ಬಂದು ಬೆಳಿಗ್ಗೆ ಹುಬ್ಬಳ್ಳಿಗೆ ಶುಕ್ರವಾರ ಬೆಳಿಗ್ಗೆ 3 ಗಂಟೆಗೆ ಬರ್ತೈತಿ. ಅವತ್ತು ಶುಕ್ರವಾರ ಡೇ ಫುಲ್ ನೈಟು, ಮತ್ತು ಶನಿವಾರ ದಿನ ಬೆಳಿಗ್ಗೆ 3 ಗಂಟೆ ಅಂದರೆ ನಸುಕ್ನ 3 ಗಂಟೆಗೆ ರೀಚ್ ಆಕೈತೆ ಅಂತ ಹೇಳ್ಯಾರ. ನೋಡ್ಬೇಕು ಎಷ್ಟು ಗಂಟೆ ಆಗುತ್ತೇನೋ. ಫಸ್ಟ್ ಟೈಮ್ ಹೋಗತ್ತೀವಿ ನಾವು. ಅದ್ರ ಪ್ರಕಾರ ನಾವು ಎಲ್ಲ ರೆಡಿ ಮಾಡಿಕೊಂಡು ಹೋಗಕ್ಕೆ ರೆಡಿ ಆದ್ವಿ.
ನಾವು ಮನೇನ ರಾತ್ರಿ 2 ಗಂಟೆಗೆ ಬಿಟ್ವಿ. ಯಾಕಂದ್ರೆ ಲಗೇಜ್ ಎಲ್ಲ ಅದಾವು, ಒಮ್ಮುಕ್ಲೆ ಹೋಗಿ ಇದಾಗೋದು ಬೇಡ, ಸ್ವಲ್ಪ ಜಲ್ದಿ ಆದರೂ ಚಿಂತಿಲ್ಲ, ಹೋಗಿ ಅಲ್ಲಿ ವೇಟಿಂಗ್ ರೂಮ್ನಲ್ಲಿ ಕೂಡಕ್ಕೆ ಬರ್ತೈತಿ, ಜಲ್ದಿನ ಹೋಗೋಣ ಅಂತಂದು ಹೋದ್ವಿ. 2:15 ಅಂದರೆ ಹೋಗಿ ರೈಲ್ವೆ ಸ್ಟೇಷನ್ಗೆ ರೀಚ್ ಆದ್ವಿ. ಅಲ್ಲಿ ವೇಟಿಂಗ್ ರೂಮ್ನಾಗ ಹೋಗಿ ಕೂತಿದ್ವಿ. ಬಟ್ ನಮ್ಮ ಟ್ರೈನ್ 2 ಗಂಟೆ ಅಂದ್ರೆ ಬಂದಿತ್ತು, 1 ಅವರ್ ಜಲ್ದಿನ ಬಂತು ಹುಬ್ಳಿಗೆ. ಮತ್ತು ಅಲ್ಲಿಂದ ಹೋಗಿ ಟ್ರೈನ್ನಾಗ ಎಲ್ಲ ಲಗೇಜ್ ಇಟ್ಟು ಕುಂತ್ವಿ. ಮತ್ತು ನಂಗೆ ಕಳ್ಸಕ್ಕೆ ನಮ್ಮ ತಮ್ಮ, ನಮ್ಮ ಅವ್ವಾರು ಎಲ್ಲರೂ ಬಂದಿದ್ರು. ಯಾರ್ಯಾರು ಬಂದಿದ್ರು ಅಂತ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.